ಇವಾಗ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿದ್ದೇವೆ. ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಇಲ್ಲಿಯ ಜನರ ನಿರೀಕ್ಷೆ ಏನಿದಾವೆ ಅಂತೇಳಿ ಅವರನ್ನ ಕೇಳೋಣ. ನಮ್ಮ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವರನ್ನ ಸರ್, ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ನಿಮ್ಮ ನಿರೀಕ್ಷೆ ಏನು? ನಮಗೆ ನೋಡಿ ಸರ, ನಮಗೆಲ್ಲ ಇಲ್ಲಿ ಮನೆ ಬೇಕು, ಜಾಗ ಇಲ್ಲ, ಜಾಗ ಕೊಟ್ಟಿಲ್ಲ, ನಮ್ಗೆ ಮನೆ ಕೊಡಬೇಕು. ಆಮೇಲೆ ರೇಟ್ ಎಲ್ಲ ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಸ್ವಲ್ಪ ಇಳಿಸ್ಬೇಕು, ಅದರಿಂದ ತೊಂದರೆ ಆಗೈತೆ. ಆಮೇಲೆ ಈಗ ಬಸ್ ಎಲ್ಲ ಫ್ರೀ ಅಡ್ಡಾಡಕತ್ತಾವು, ಅದರಿಂದ ನಾವು ಈಗ ಖಾಲಿ ಕುಂತಿದ್ದೇವೆ. ದಿವಸಕ್ಕೆ 2 ರಿಂದ 3 ಟ್ರಿಪ್ ಹೊಡಿಬೇಕಂದ್ರೆ ಭಾಳ ಆಗೋತ್ತು. ಇಲ್ಲಿ 5 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಂದ್ರೆ ಜಗಳ ಮಾಡ್ತಾ ಇದ್ದಾರೆ. ಎಲ್ಲ ಫ್ರೀ ಅಡ್ಡಾಡೋದ್ರಿಂದ ಆಟೋ ಯಾರು ಬರ್ತಾ ಇಲ್ಲ, ನಮಗೆಲ್ಲ ಭಾಳ ಕಷ್ಟ ಆಗೈತಿ. ಇಲ್ಲಿ ಕಾರ್ಮಿಕರ ಕಾರ್ಡು ನಿಮ್ಮ ಆಟೋದಾರಿಗೆ ಹಾಕ್ಕೊಡ್ತೀವಿ, ಆಟೋ ಚಾಲಕರಿಗೆ ಹಾಕ್ಕೊಡ್ತೀವಿ ಅಂದರು. ಅದನ್ನು ನಾವು ಕೇಳೋಕೆ ಹೋದ್ರೆ ಇನ್ನೂ ಬಂದಿಲ್ಲ, ಜಾರಿಗೆ ಬಂದಿಲ್ಲ ಅಂತಾರೆ. ಅದು ಜಾರಿಗೆ ಮಾಡಬೇಕು. ಆಮೇಲೆ ಎಲ್ಲ ಬೆಲೆಗಳು ಸ್ವಲ್ಪ ಕಡಿಮೆ ಆಗಬೇಕು. ಗೌರ್ಮೆಂಟ್ಲಿಂದ ನಮ್ಗೆ ಆಟೋ ಸವಲತ್ತು ಕೊಡ್ತೀನಿ ಅಂತಾರೆ. ಅದಕ್ಕೆ ನಾವು 500 ರಿಂದ 600 ರೂಪಾಯಿ ಖರ್ಚು ಮಾಡಿ ನಾವೆಲ್ಲ ಕಂಪ್ಯೂಟರ್ಗೆ ಅರ್ಜಿ ಹಾಕಿದ್ವಿ. ಇವತ್ತಿನವರೆಗೂ ಮೆಸೇಜ್ ಬರ್ತೈತೆ ಅಂದರು, ಮೆಸೇಜು ಬರಲಿಲ್ಲ, ಏನಿಲ್ಲ. ಬಜೆಟ್ನಾಗ ನಿಮ್ಮ ನಿರೀಕ್ಷೆ ಏನೇ ಸರ್? ಅದ ಸರ, ಈಗ ಬಜೆಟ್ನಾಗ ಅಂದ್ರೆ ರೇಟ್ ಕಡಿಮೆ ಮಾಡ್ಬೇಕ್ರಿ ಎಲ್ಲ ರೇಟು. ಈಗ ನಾವು ಆಟೋದಾಗ ಮುಂಜಾನೆ ಸಂಜೆ ಮಟ್ಟಕ್ಕೆ ಅಂದ್ರೆ 400-500 ರೂಪಾಯಿ ದುಡಿತೀವಿ ರೀ. ಈಗ 400-500 ರೂಪಾಯಿ ತೊಗೊಂಡು ಮನೆ ಕೊಟ್ಟರೆ ಅವ್ರು ಏನಂತಾರೆ, ಏನೂ ಬರೋಂಗಿಲ್ಲ ಅದಕ್ಕೆ 400-500ಕ್ಕೆ. ಇಲ್ಲಿ ಮುಂಜಾನೆ ಸಂಜೆ ಮಟ್ಟಕ್ಕೆ ಕುಂದ್ರೆ 400-500 ರೂಪಾಯಿ ತೊಗೊತೀವಿ. ಈಗ ಕಾರ್ಮಿಕರಿಗೆ ಕಾರ್ಡ್ ಮಾಡ್ಬೇಕಂತಾರೆ. ಕಾರ್ಮಿಕರ ಕಾರ್ಡ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಸೌಲಭ್ಯ ಆಕತ್ರಿ. ಮಕ್ಕಳಿಗೆ ಲಗ್ನ ಮಾಡಿದ್ನಪ್ಪ ಅಂದ್ರೆ ನಾಳೆ ಅದರಲ್ಲಿಂದ 60,000 ರೂಪಾಯಿ ಬರ್ತಂತಾರೆ. ಅದನ್ನೆಲ್ಲ ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಗತ್ತೆ ರೀ. ಮತ್ತು ಈಗ ಬಜೆಟ್ನೊಳಗೆ ಶಕ್ತಿ ಯೋಜನೆಯಿಂದ ನಿಮ್ಗೆ ಲಾಭ ಆಗತ್ತೋ ಅಥವಾ ಏನು ಸ್ಪೆಷಲ್ ಪ್ಯಾಕೇಜ್ ಬೇಕಂತೀರೋ? ಶಕ್ತಿ ಯೋಜನೆದಿಂದ ಭಾಳ ಲಾಸ್ ಆಗೈತೆ ರೀ ನಮಗೆ. ಈಗ ಮೊದ್ಲು ಆಟೋದಾಗ ಬರ್ತಿದ್ರಿ, ಈಗ ಶಕ್ತಿ ಯೋಜನೆಯಾಗಿಂದ ಒಟ್ಟು ಆಟೋದಾಗ ಯಾರು ಹತ್ತವಲ್ರು. ಮುಂಜಾನೆ ಸಂಜೆ ಮಟ್ಟಕ್ಕೆ ಕುಂದ್ರೆ 400-500 ದುಡಿಬೇಕಾದ್ರೆ ಭಾಳ ನಾವು. ಬಜೆಟ್ನೊಳಗೆ ಏನು ಮಾಡ್ಬೇಕಂತೀರಿ ಸಿ ಎಮ್ ಅವರು? ಬಜೆಟ್ನೊಳಗೆ ರೇಟ್ ಎಲ್ಲ ಕಡಿಮೆ ಮಾಡ್ಬೇಕು ರೀ. ಪೆಟ್ರೋಲ್ ರೇಟು, ಗ್ಯಾಸ್ ರೇಟು, ಈಗ ಮನೆಗೆ ದಿನ ವಸ್ತು ಬಳಕೆ ಮಾಡುವಂಥವು ಎಲ್ಲ ರೇಟ್ ಕಡಿಮೆ ಮಾಡ್ಬೇಕು ರೀ. ಕಡಿಮೆ ಮಾಡಿದ್ರೆ ನಮ್ಮ ಜೀವನ ನಡೀತದೆ ಸಹಜವಾಗಿ. ನಮ್ಮ ಜೊತೆಗೆ ಹೋಟೆಲ್ ಮಾಲೀಕರಿದ್ದಾರೆ. ಈ ಬಜೆಟ್ನಲ್ಲಿ ಅವರ ನಿರೀಕ್ಷೆ ಏನಿದೆ ಅಂತ ಅವರನ್ನ ಕೇಳೋಣ. ಸರ್, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಬಜೆಟ್ನಲ್ಲಿ? ಸರ್, ಒಟ್ಟಾರೆಯಾಗಿ ಈಗ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಬೆಲೆಗಳು ಗಗನಕ್ಕೇರಿವೆ. ಸೊ ಹೋಟೆಲ್ ಮಾಲೀಕರಂದರೆ ತರಕಾರಿ ಇರ್ಬೋದು, ಪದಾರ್ಥಗಳು ಇರ್ಬೋದು, ಬೇರೆ ಬೇರೆ ಇತ್ಯಾದಿ ಎಲ್ಲ ಗಗನಕ್ಕೇರಿದೆ. ಒಟ್ಟಾರೆಯಾಗಿ ಲೇಬರ್ ಸಮಸ್ಯೆ ಇದೆ. ಹೀಗಾಗಿ ವಿದ್ಯುತ್ ಬಿಲ್ ಏರಿಕೆ ಆಗಿದೆ. ಒಟ್ಟಾರೆ ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಸರ್ಕಾರ ಕೂಡಲೇ ಬೆಲೆಗಳನ್ನು ನಿಯಂತ್ರಣದಲ್ಲಿ ತೆಗೆದುಕೊಂಡು ಬೆಲೆ ಇಳಿಸಬೇಕು. ಸಾರ್ವಜನಿಕರಿಗೆ ಸುಖಜೀವನಕ್ಕಾಗಿ ಒಂದು ಅನುಕೂಲತೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾರೆ ಅಷ್ಟೇ. ಇವ್ರ ಮಾತಾಗಿತ್ತು. ಬೇರೆದವ್ರು ಏನು ಹೇಳ್ತಾರೆ ಅವರನ್ನ ಕೇಳೋಣ ಬನ್ನಿ. ಜೊತೆಗೆ ಸ್ಟೂಡೆಂಟ್ ಇದ್ದಾರೆ, ಅವರನ್ನ ಕೇಳೋಣ. ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ನಿಮ್ಮ ನಿರೀಕ್ಷೆ ಏನಮ್ಮ? ಸರ್, ನಮಗೆ ಬಸ್ ಸರಿಯಾಗಿ ಬರ್ತಾ ಇಲ್ಲ ರೀ. ನಮಗೆ ಬಸ್ ಸರಿಯಾಗಿ ಟೈಮ್ ಬಿಡ್ಬೇಕು ರೀ. ನಮ್ಮ ಊರಿಗಿರೋದು ಒಂದೇ ಬಸ್ ರೀ, ಅದು ಬಿಟ್ಟರೆ ಮತ್ತೆ ಬರಲ್ಲ ರೀ. ಮಧ್ಯಾಹ್ನ ಬಸ್ ಮಾಡ್ಬೇಕು ರೀ ನಮಗೆ. ಈಗ ಬಜೆಟ್ನೊಳಗೆ ಏನು ಮಾಡ್ಬೇಕಂತಾರೆ ಸಿ ಎಮ್ ಅವ್ರು? ಏನು ಮಾಡ್ಬೇಕಂತಾರೆ? ಈಗ ಅವರು ಬಸ್ ವ್ಯವಸ್ಥೆ ಮಾಡ್ಬೇಕು ರೀ. ಎಲ್ಲರಿಗೂ ಸರಿಯಾಗಿ ಸ್ಕಾಲರ್ಶಿಪ್ ಅದೆಲ್ಲ ಬರಂಗೆ ಮಾಡ್ಬೇಕು ರೀ. ಹೆಚ್ಚುವರಿ ಬಸ್ ಬಿಡ್ಬೇಕಂತಾರೆ? ಹ್ಞೂ ರೀ, ಹೆಚ್ಚುವರಿ ಬಸ್ ಬಿಡ್ಬೇಕು ರೀ. ಸಮಸ್ಯೆ ಆಗ್ತಾ ಇದೆ ಶಕ್ತಿ ಯೋಜನೆಯಿಂದ ನಿಮಗೆ? ಶಕ್ತಿ ಯೋಜನೆಯಿಂದ ಇದ್ದವ್ರು ಇಲ್ದವ್ರು ಎಲ್ಲ ಬಸ್ಸಿಗೆ ಬರ್ತಾರೆ ರೀ. ಬರೀ ರಶ್ ಆಗತ್ತೆ ರೀ. ಒಂಚೂರು ಕುಂದ್ರಕ್ಕೆ ಜಾಗ ಇರೋದಿಲ್ಲ ರೀ. ಹ್ಞೂ ರೀ. ಇದು ಈ ಭಾಗದ ನಿರೀಕ್ಷೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇವಾಗ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿದ್ದೇವೆ. ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಇಲ್ಲಿಯ ಜನರ ನಿರೀಕ್ಷೆ ಏನಿದಾವೆ ಅಂತೇಳಿ ಅವರನ್ನ ಕೇಳೋಣ. ನಮ್ಮ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವರನ್ನ ಸರ್, ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ನಿಮ್ಮ ನಿರೀಕ್ಷೆ ಏನು? ನಮಗೆ ನೋಡಿ ಸರ, ನಮಗೆಲ್ಲ ಇಲ್ಲಿ ಮನೆ ಬೇಕು, ಜಾಗ ಇಲ್ಲ, ಜಾಗ ಕೊಟ್ಟಿಲ್ಲ, ನಮ್ಗೆ ಮನೆ ಕೊಡಬೇಕು. ಆಮೇಲೆ ರೇಟ್ ಎಲ್ಲ ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಸ್ವಲ್ಪ ಇಳಿಸ್ಬೇಕು, ಅದರಿಂದ ತೊಂದರೆ ಆಗೈತೆ. ಆಮೇಲೆ ಈಗ ಬಸ್ ಎಲ್ಲ ಫ್ರೀ ಅಡ್ಡಾಡಕತ್ತಾವು, ಅದರಿಂದ ನಾವು ಈಗ ಖಾಲಿ ಕುಂತಿದ್ದೇವೆ. ದಿವಸಕ್ಕೆ 2 ರಿಂದ 3 ಟ್ರಿಪ್ ಹೊಡಿಬೇಕಂದ್ರೆ ಭಾಳ ಆಗೋತ್ತು. ಇಲ್ಲಿ 5 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಂದ್ರೆ ಜಗಳ ಮಾಡ್ತಾ ಇದ್ದಾರೆ. ಎಲ್ಲ ಫ್ರೀ ಅಡ್ಡಾಡೋದ್ರಿಂದ ಆಟೋ ಯಾರು ಬರ್ತಾ ಇಲ್ಲ, ನಮಗೆಲ್ಲ ಭಾಳ ಕಷ್ಟ ಆಗೈತಿ. ಇಲ್ಲಿ ಕಾರ್ಮಿಕರ ಕಾರ್ಡು ನಿಮ್ಮ ಆಟೋದಾರಿಗೆ ಹಾಕ್ಕೊಡ್ತೀವಿ, ಆಟೋ ಚಾಲಕರಿಗೆ ಹಾಕ್ಕೊಡ್ತೀವಿ ಅಂದರು. ಅದನ್ನು ನಾವು ಕೇಳೋಕೆ ಹೋದ್ರೆ ಇನ್ನೂ ಬಂದಿಲ್ಲ, ಜಾರಿಗೆ ಬಂದಿಲ್ಲ ಅಂತಾರೆ. ಅದು ಜಾರಿಗೆ ಮಾಡಬೇಕು. ಆಮೇಲೆ ಎಲ್ಲ ಬೆಲೆಗಳು ಸ್ವಲ್ಪ ಕಡಿಮೆ ಆಗಬೇಕು. ಗೌರ್ಮೆಂಟ್ಲಿಂದ ನಮ್ಗೆ ಆಟೋ ಸವಲತ್ತು ಕೊಡ್ತೀನಿ ಅಂತಾರೆ. ಅದಕ್ಕೆ ನಾವು 500 ರಿಂದ 600 ರೂಪಾಯಿ ಖರ್ಚು ಮಾಡಿ ನಾವೆಲ್ಲ ಕಂಪ್ಯೂಟರ್ಗೆ ಅರ್ಜಿ ಹಾಕಿದ್ವಿ. ಇವತ್ತಿನವರೆಗೂ ಮೆಸೇಜ್ ಬರ್ತೈತೆ ಅಂದರು, ಮೆಸೇಜು ಬರಲಿಲ್ಲ, ಏನಿಲ್ಲ. ಬಜೆಟ್ನಾಗ ನಿಮ್ಮ ನಿರೀಕ್ಷೆ ಏನೇ ಸರ್? ಅದ ಸರ, ಈಗ ಬಜೆಟ್ನಾಗ ಅಂದ್ರೆ ರೇಟ್ ಕಡಿಮೆ ಮಾಡ್ಬೇಕ್ರಿ ಎಲ್ಲ ರೇಟು. ಈಗ ನಾವು ಆಟೋದಾಗ ಮುಂಜಾನೆ ಸಂಜೆ ಮಟ್ಟಕ್ಕೆ ಅಂದ್ರೆ 400-500 ರೂಪಾಯಿ ದುಡಿತೀವಿ ರೀ. ಈಗ 400-500 ರೂಪಾಯಿ ತೊಗೊಂಡು ಮನೆ ಕೊಟ್ಟರೆ ಅವ್ರು ಏನಂತಾರೆ, ಏನೂ ಬರೋಂಗಿಲ್ಲ ಅದಕ್ಕೆ 400ಕ್ಕೆ. ಇಲ್ಲಿ ಮುಂಜಾನೆ ಸಂಜೆ ಮಟ್ಟಕ್ಕೆ ಕುಂದ್ರೆ 400 ರೂಪಾಯಿ ತೊಗೊತೀವಿ. ಈಗ ಕಾರ್ಮಿಕರಿಗೆ ಕಾರ್ಡ್ ಮಾಡ್ಬೇಕಂತಾರೆ. ಕಾರ್ಮಿಕರ ಕಾರ್ಡ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಸೌಲಭ್ಯ ಆಕತ್ರಿ. ಮಕ್ಕಳಿಗೆ ಲಗ್ನ ಮಾಡಿದ್ನಪ್ಪ ಅಂದ್ರೆ ನಾಳೆ ಅದರಲ್ಲಿಂದ 60,000 ರೂಪಾಯಿ ಬರ್ತಂತಾರೆ. ಅದನ್ನೆಲ್ಲ ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಗತ್ತೆ ರೀ. ಮತ್ತು ಈಗ ಬಜೆಟ್ನೊಳಗೆ ಶಕ್ತಿ ಯೋಜನೆಯಿಂದ ನಿಮ್ಗೆ ಲಾಭ ಆಗತ್ತೋ ಅಥವಾ ಏನು ಸ್ಪೆಷಲ್ ಪ್ಯಾಕೇಜ್ ಬೇಕಂತೀರೋ? ಶಕ್ತಿ ಯೋಜನೆದಿಂದ ಭಾಳ ಲಾಸ್ ಆಗೈತೆ ರೀ ನಮಗೆ. ಈಗ ಮೊದ್ಲು ಆಟೋದಾಗ ಬರ್ತಿದ್ರಿ, ಈಗ ಶಕ್ತಿ ಯೋಜನೆಯಾಗಿಂದ ಒಟ್ಟು ಆಟೋದಾಗ ಯಾರು ಹತ್ತವಲ್ರು. ಮುಂಜಾನೆ ಸಂಜೆ ಮಟ್ಟಕ್ಕೆ ಅಂದ್ರೆ 400-500 ದುಡಿಬೇಕಾದ್ರೆ ಭಾಳ ನಾವು. ಬಜೆಟ್ನೊಳಗೆ ಏನು ಮಾಡ್ಬೇಕಂತೀರಿ ಸಿ ಎಮ್ ಅವರು? ಬಜೆಟ್ನೊಳಗೆ ರೇಟ್ ಎಲ್ಲ ಕಡಿಮೆ ಮಾಡ್ಬೇಕು ರೀ. ಪೆಟ್ರೋಲ್ ರೇಟು, ಗ್ಯಾಸ್ ರೇಟು, ಈಗ ಮನೆಗೆ ದಿನ ವಸ್ತು ಬಳಕೆ ಮಾಡುವಂಥವು ಎಲ್ಲ ರೇಟ್ ಕಡಿಮೆ ಮಾಡ್ಬೇಕು ರೀ. ಕಡಿಮೆ ಮಾಡಿದ್ರೆ ನಮ್ಮ ಜೀವನ ನಡೀತದೆ ಸಹಜವಾಗಿ.
ನಮ್ಮ ಜೊತೆಗೆ ಹೋಟೆಲ್ ಮಾಲೀಕರಿದ್ದಾರೆ. ಈ ಬಜೆಟ್ನಲ್ಲಿ ಅವರ ನಿರೀಕ್ಷೆ ಏನಿದೆ ಅಂತ ಅವರನ್ನ ಕೇಳೋಣ. ಸರ್, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಬಜೆಟ್ನಲ್ಲಿ? ಸರ್, ಒಟ್ಟಾರೆಯಾಗಿ ಈಗ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಬೆಲೆಗಳು ಗಗನಕ್ಕೇರಿವೆ. ಸೊ ಹೋಟೆಲ್ ಮಾಲೀಕರಂದರೆ ತರಕಾರಿ ಇರ್ಬೋದು, ಪದಾರ್ಥಗಳು ಇರ್ಬೋದು, ಬೇರೆ ಬೇರೆ ಇತ್ಯಾದಿ ಎಲ್ಲ ಗಗನಕ್ಕೇರಿದೆ. ಒಟ್ಟಾರೆಯಾಗಿ ಲೇಬರ್ ಸಮಸ್ಯೆ ಇದೆ, ಹೀಗಾಗಿ ವಿದ್ಯುತ್ ಬಿಲ್ ಏರಿಕೆ ಆಗಿದೆ, ಒಟ್ಟಾರೆ ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಸರ್ಕಾರ ಕೂಡಲೇ ಬೆಲೆಗಳನ್ನು ನಿಯಂತ್ರಣದಲ್ಲಿ ತೆಗೆದುಕೊಂಡು ಬೆಲೆ ಇಳಿಸಬೇಕು, ಸಾರ್ವಜನಿಕರಿಗೆ ಸುಖ ಜೀವನಕ್ಕಾಗಿ ಒಂದು ಅನುಕೂಲತೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾರೆ ಅಷ್ಟೇ. ಇವ್ರ ಮಾತಾಗಿತ್ತು. ಬೇರೆದವ್ರು ಏನು ಹೇಳ್ತಾರೆ ಅವರನ್ನ ಕೇಳೋಣ ಬನ್ನಿ. ಜೊತೆಗೆ ಸ್ಟೂಡೆಂಟ್ ಇದ್ದಾರೆ, ಅವರನ್ನ ಕೇಳೋಣ. ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಿಮ್ಮ ನಿರೀಕ್ಷೆ ಏನಮ್ಮ? ಸರ್, ನಮಗೆ ಬಸ್ ಸರಿಯಾಗಿ ಬರ್ತಾ ಇಲ್ರಿ. ನಮಗೆ ಬಸ್ ಸರಿಯಾಗಿ ಟೈಮ್ ಬಿಡ್ಬೇಕ್ರಿ. ನಮ್ಮ ಊರಿಗಿರೋದು ಒಂದೇ ಬಸ್ ರೀ, ಅದು ಬಿಟ್ರೆ ಮತ್ತೆ ಬರಲ್ರಿ. ಮಧ್ಯಾಹ್ನ ಬಸ್ ಮಾಡ್ಬೇಕ್ರಿ ನಮಗೆ. ಈಗ ಬಜೆಟ್ನೊಳಗೆ ಏನು ಮಾಡ್ಬೇಕಂತಾರೆ ಸಿ ಎಂ ಅವ್ರು? ಏನು ಮಾಡ್ಬೇಕಂತೀರಿ? ಈಗ ಅವರು ಬಸ್ ವ್ಯವಸ್ಥೆ ಮಾಡ್ಬೇಕ್ರಿ, ಎಲ್ಲರಿಗೂ ಸರಿಯಾಗಿ ಸ್ಕಾಲರ್ಶಿಪ್ ಅದೆಲ್ಲ ಬರಂಗೆ ಮಾಡ್ಬೇಕ್ರಿ. ಹೆಚ್ಚುವರಿ ಬಸ್ ಬಿಡ್ಬೇಕಂತೀರಿ? ಹ್ಞೂ ರೀ, ಹೆಚ್ಚುವರಿ ಬಸ್ ಬಿಡ್ಬೇಕ್ರಿ. ಸಮಸ್ಯೆ ಆಗ್ತಾ ಇದೆ ಶಕ್ತಿ ಯೋಜನೆಯಿಂದ ನಿಮಗೆ? ಶಕ್ತಿ ಯೋಜನೆಯಿಂದ ಇದ್ದವ್ರು ಇಲ್ದವ್ರು ಎಲ್ಲ ಬಸ್ಸಿಗೆ ಬರ್ತಾರೆ ರೀ. ಬರೀ ರಶ್ ಆಗತ್ತೆ ರೀ, ಒಂಚೂರು ಕುಂದ್ರಕ್ಕೆ ಜಾಗ ಇರೋದಿಲ್ಲ ರೀ. ಹ್ಞೂ ರೀ. ಇದು ಈ ಭಾಗದ ನಿರೀಕ್ಷೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇವಾಗ ಗದಗ್ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿದ್ದೇವೆ. ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಇಲ್ಲಿಯ ಜನರ ನಿರೀಕ್ಷೆ ಏನಿದಾವೆ ಅಂತೇಳಿ ಅವರನ್ನ ಕೇಳೋಣ. ನಮ್ಮ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವರನ್ನ ಸರ್, ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ನಿಮ್ಮ ನಿರೀಕ್ಷೆ ಏನು? ನಮಗೆ ನೋಡಿ ಸರ, ನಮಗೆಲ್ಲ ಇಲ್ಲಿ ಮನಿ ಬೇಕು, ಜಾಗ ಇಲ್ಲ, ಜಾಗ ಕೊಟ್ಟಿಲ್ಲ, ನಮ್ಗೆ ಮನಿ ಕೊಡಬೇಕು. ಆಮೇಲೆ ರೇಟ್ ಎಲ್ಲ ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ ಸ್ವಲ್ಪ ಇಳಿಸ್ಬೇಕು, ಅದರಿಂದ ತೊಂದರೆ ಆಗೈತೆ. ಆಮೇಲೆ ಈಗ ಬಸ್ ಎಲ್ಲ ಫ್ರೀ ಅಡ್ಡಾಡಕತ್ತಾವು, ಅದರಿಂದ ನಾವು ಈಗ ಖಾಲಿ ಕುಂತಿದ್ದೇವೆ. ದಿವಸಕ್ಕೆ 2 ರಿಂದ 3 ಟ್ರಿಪ್ ಹೊಡಿಬೇಕಂದ್ರೆ ಭಾಳ ಆಗೋತ್ತು. ಇಲ್ಲಿ 5 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಂದ್ರೆ ಜಗಳ ಮಾಡ್ತಾ ಇದ್ದಾರೆ. ಎಲ್ಲ ಫ್ರೀ ಅಡ್ಡಾಡೋದ್ರಿಂದ ಆಟೋ ಯಾರು ಬರ್ತಾ ಇಲ್ಲ. ನಮಗೆಲ್ಲ ಭಾಳ ಕಷ್ಟ ಆಗೈತಿ. ಇಲ್ಲಿ ಕಾರ್ಮಿಕರ ಕಾರ್ಡು ನಿಮ್ಮ ಆಟೋದಾರಿಗೆ ಹಾಕ್ಕೊಡ್ತೀವಿ, ಆಟೋ ಚಾಲಕದಾರಿಗೆ ಹಾಕ್ಕೊಡ್ತೀವಿ ಅಂದರು. ಅದನ್ನು ನಾವು ಕೇಳೋಕೆ ಹೋದ್ರೆ ಇನ್ನೂ ಬಂದಿಲ್ಲ, ಜಾರಿಗೆ ಬಂದಿಲ್ಲ ಅಂತಾರೆ. ಅದು ಜಾರಿಗೆ ಮಾಡಬೇಕು. ಆಮೇಲೆ ಎಲ್ಲ ಬೆಲೆಗಳು ಸ್ವಲ್ಪ ಕಡಿಮೆ ಆಗಬೇಕು. ಗೌರ್ಮೆಂಟ್ಲಿಂದ ನಮ್ಗೆ ಆಟೋ ಸವಲತ್ತು ಕೊಡ್ತೀನಿ ಅಂತಾರೆ. ಅದಕ್ಕೆ ನಾವು 500 ರಿಂದ 600 ರೂಪಾಯಿ ಖರ್ಚು ಮಾಡಿ ನಾವೆಲ್ಲ ಕಂಪ್ಯೂಟರ್ಗೆ ಅರ್ಜಿ ಹಾಕಿದ್ವಿ. ಇವತ್ತಿನವರೆಗೂ ಮೆಸೇಜ್ ಬರ್ತೈತೆ ಅಂದರು, ಮೆಸೇಜು ಬರಲಿಲ್ಲ, ಏನಿಲ್ಲ. ಬಜೆಟ್ನಾಗ ನಿಮ್ಮ ನಿರೀಕ್ಷೆ ಏನೇ ಸರ್? ಅದ ಸರ, ಈಗ ಬಜೆಟ್ನಾಗ ಅಂದ್ರೆ ರೇಟ್ ಕಡಿಮೆ ಮಾಡ್ಬೇಕ್ರಿ ಎಲ್ಲ ರೇಟು. ಈಗ ನಾವು ಆಟೋದಾಗ ಮುಂಜಾನೆ ಸಂಜೆ ಮಟ್ಟಕ್ಕೆ ಅಂದ್ರೆ 400-500 ರೂಪಾಯಿ ದುಡಿತೀವಿ ರೀ. ಈಗ 400-500 ರೂಪಾಯಿ ತೊಗೊಂಡು ಮನೆ ಕೊಟ್ಟರೆ ಅವ್ರು ಏನಂತಾರೆ, ಏನೂ ಬರಂಗಿಲ್ಲ ಅದಕ್ಕೆ 400-500ಕ್ಕೆ. ಇಲ್ಲಿ ಮುಂಜಾನೆ ಸಂಜೆ ಮಟ್ಟಕ್ಕೆ ಕುಂದ್ರೆ 400-500 ರೂಪಾಯಿ ತೊಗೊತೀವಿ. ಈಗ ಕಾರ್ಮಿಕರಿಗೆ ಕಾರ್ಡ್ ಮಾಡ್ಬೇಕಂತಾರೆ. ಕಾರ್ಮಿಕರ ಕಾರ್ಡ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಮ್ಗೆ ಸೌಲಭ್ಯ ಆಕತ್ರಿ. ಮಕ್ಕಳಿಗೆ ಲಗ್ನ ಮಾಡಿದ್ನಪ್ಪ ಅಂದ್ರೆ ನಾಳೆ ಅದರಲ್ಲಿಂದ 60,000 ರೂಪಾಯಿ ಬರ್ತಂತಾರೆ. ಅದನ್ನೆಲ್ಲ ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಗತ್ತೆ ರೀ. ಮತ್ತು ಈಗ ಬಜೆಟ್ನೊಳಗೆ ಶಕ್ತಿ ಯೋಜನೆಯಿಂದ ನಿಮ್ಗೆ ಲಾಭ ಆಗತ್ತೋ ಅಥವಾ ಏನು ಸ್ಪೆಷಲ್ ಪ್ಯಾಕೇಜ್ ಬೇಕಂತೀರೋ? ಶಕ್ತಿ ಯೋಜನೆದಿಂದ ಭಾಳ ಲಾಸ್ ಆಗೈತೆ ರೀ ನಮಗೆ. ಈಗ ಮೊದ್ಲು ಆಟೋದಾಗ ಬರ್ತಿದ್ರಿ, ಈಗ ಶಕ್ತಿ ಯೋಜನೆಯಾಗಿಂದ ಒಟ್ಟು ಆಟೋದಾಗ ಯಾರು ಹತ್ತವಲ್ರು. ಮುಂಜಾನೆ ಸಂಜೆ ಮಟ್ಟಕ್ಕೆ ಕುಂದ್ರೆ 400-500 ದುಡಿಬೇಕಾದ್ರೆ ಬಾಡ್ರಿ ನಾವು. ಬಜೆಟ್ ಒಳಗೆ ಏನು ಮಾಡ್ಬೇಕಂತೀರಿ ಸಿ ಎಂ ಅವರು? ಬಜೆಟ್ನೊಳಗೆ ರೇಟ್ ಎಲ್ಲ ಕಡಿಮೆ ಮಾಡ್ಬೇಕ್ರಿ. ಪೆಟ್ರೋಲ್ ರೇಟು, ಗ್ಯಾಸ್ ರೇಟು, ಈಗ ಮನೆಗೆ ದಿನ ವಸ್ತು ಬಳಕೆ ಮಾಡುವಂಥವು ಎಲ್ಲ ರೇಟ್ ಕಡಿಮೆ ಮಾಡ್ಬೇಕ್ರಿ. ಕಡಿಮೆ ಮಾಡಿದ್ರೆ ನಮ್ಮ ಜೀವನ ನಡೀತೈತೆ ಸಹಜವಾಗಿ. ನಮ್ಮ ಜೊತೆಗೆ ಹೋಟೆಲ್ ಮಾಲೀಕರಿದ್ದಾರೆ. ಈ ಬಜೆಟ್ನಲ್ಲಿ ಅವರ ನಿರೀಕ್ಷೆ ಏನಿದೆ ಅಂತ ಅವರನ್ನ ಕೇಳೋಣ. ಸರ್, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಬಜೆಟ್ನಲ್ಲಿ? ಸರ್, ಒಟ್ಟಾರೆಯಾಗಿ ಈಗ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಬೆಲೆಗಳು ಗಗನಕ್ಕೇರಿವೆ. ಸೊ ಹೋಟೆಲ್ ಮಾಲೀಕರಂದರೆ ತರಕಾರಿ ಇರ್ಬೋದು, ಪದಾರ್ಥಗಳು ಇರ್ಬೋದು, ಬೇರೆ ಬೇರೆ ಇತ್ಯಾದಿ ಎಲ್ಲ ಗಗನಕ್ಕೇರಿದೆ. ಒಟ್ಟಾರೆಯಾಗಿ ಲೇಬರ್ ಸಮಸ್ಯೆ ಇದೆ, ಹೀಗಾಗಿ ವಿದ್ಯುತ್ ಬಿಲ್ ಏರಿಕೆ ಆಗಿದೆ, ಒಟ್ಟಾರೆ ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಸರ್ಕಾರ ಕೂಡಲೇ ಬೆಲೆಗಳನ್ನು ನಿಯಂತ್ರಣದಲ್ಲಿ ತೆಗೆದುಕೊಂಡು ಬೆಲೆ ಇಳಿಸಬೇಕು, ಸಾರ್ವಜನಿಕರಿಗೆ ಸುಖ ಜೀವನಕ್ಕಾಗಿ ಒಂದು ಅನುಕೂಲತೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾರೆ ಅಷ್ಟೇ. ಇವ್ರ ಮಾತಾಗಿತ್ತು. ಬೇರೆದವ್ರು ಏನು ಹೇಳ್ತಾರೆ ಅವರನ್ನ ಕೇಳೋಣ ಬನ್ನಿ. ಜೊತೆಗೆ ಸ್ಟೂಡೆಂಟ್ ಇದ್ದಾರೆ, ಅವರನ್ನ ಕೇಳೋಣ. ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ನಿಮ್ಮ ನಿರೀಕ್ಷೆ ಏನಮ್ಮ? ಸರ್, ನಮಗೆ ಬಸ್ ಸರಿಯಾಗಿ ಬರ್ತಾ ಇಲ್ರಿ. ನಮಗೆ ಬಸ್ ಸರಿಯಾಗಿ ಟೈಮ್ ಬಿಡ್ಬೇಕ್ರಿ. ನಮ್ಮ ಊರಿಗಿರೋದು ಒಂದೇ ಬಸ್ ರೀ, ಅದು ಬಿಟ್ರೆ ಮತ್ತೆ ಬರಲ್ರಿ. ಮಧ್ಯಾಹ್ನ ಬಸ್ ಮಾಡ್ಬೇಕ್ರಿ ನಮಗೆ. ಈಗ ಬಜೆಟ್ನೊಳಗೆ ಏನು ಮಾಡ್ಬೇಕಂತಾರೆ ಸಿ ಎಂ ಅವ್ರು? ಏನು ಮಾಡ್ಬೇಕಂತೀರಿ? ಈಗ ಅವರು ಬಸ್ ವ್ಯವಸ್ಥೆ ಮಾಡ್ಬೇಕ್ರಿ, ಎಲ್ಲರಿಗೂ ಸರಿಯಾಗಿ ಸ್ಕಾಲರ್ಶಿಪ್ ಅದೆಲ್ಲ ಬರಂಗೆ ಮಾಡ್ಬೇಕ್ರಿ. ಹೆಚ್ಚುವರಿ ಬಸ್ ಬಿಡ್ಬೇಕಂತಾರೆ? ಹ್ಞೂ ರೀ, ಹೆಚ್ಚುವರಿ ಬಸ್ ಬಿಡ್ಬೇಕ್ರಿ. ಸಮಸ್ಯೆ ಆಗ್ತಾ ಇದೆ ಶಕ್ತಿ ಯೋಜನೆಯಿಂದ ನಿಮಗೆ? ಶಕ್ತಿ ಯೋಜನೆಯಿಂದ ಇದ್ದವ್ರು ಇಲ್ದವ್ರು ಎಲ್ಲ ಬಸ್ಸಿಗೆ ಬರ್ತಾರೆ ರೀ. ಬರೀ ರಶ್ ಆಗತ್ತೆ ರೀ, ಒಂಚೂರು ಕುಂದ್ರಕ್ಕೆ ಜಾಗ ಇರೋದಿಲ್ಲ ರೀ. ಹ್ಞೂ ರೀ. ಇದು ಈ ಭಾಗದ ನಿರೀಕ್ಷೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.